ಇನ್ನು ಸಿದ್ದರಾಮಯ್ಯ ಅವರೇ ಪೂರ್ಣಾವಧಿ ಮುಖ್ಯಮಂತ್ರಿ ಸಿಎಂ ಆಗಿ ಅವರೇ ಮುಂದುವರಿತಾರೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಬದಲಾವಣೆ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ. ಹೈಕಮಾಂಡ್ ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿ ತೀರ್ಮಾನ ಮಾಡುತ್ತೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಸದ್ಯ ಕರ್ನಾಟಕ ಕಾಂಗ್ರೆಸ್ನಲ್ಲಿ ಪಟ್ಟದ ಆಟ ಜೋರಾಗಿ ನಡೀತಾ ಇದೆ. ಕಾಂಗ್ರೆಸ್ ಮನೆಯೊಳಗೆ ನಡೀತಾ ಇರುವಂತಹ ಕ್ರಾಂತಿಯ ಕಿಚ್ಚು ದೆಹಲಿ ಅಂಗಳ ಕೂಡ ತಲುಪಿದೆ. ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಪೂರ್ಣಾವಧಿ ಮುಖ್ಯಮಂತ್ರಿಗಳಾಗಿ 5 ವರ್ಷ ಅವರೇ ಸಿಎಂ ಆಗಿರ್ತಾರೆ ಅಂತ KH ಮುನಿಯಪ್ಪ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರೇ ಪೂರ್ಣಾವಧಿ ಮುಖ್ಯಮಂತ್ರಿ, ಸಿಎಂ ಆಗಿ ಅವರೇ ಮುಂದುವರಿತಾರೆ. ಅದೊಂದು ಕಡೆ ಈ ಥರದ್ದೇನಾದರೂ ಬದಲಾವಣೆ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ಅದಕ್ಕೆ ಸಂಬಂಧಪಟ್ಟಂತ ನಿರ್ಧಾರ ಮಾಡುತ್ತೆ. ಹೈಕಮಾಂಡು ಸಿಎಂ ಡಿಸಿಎಂ ಇಬ್ಬರನ್ನು ಕರೆಸಿ ಮಾತುಕತೆ ನಡೆಸಿ ತೀರ್ಮಾನ ಮಾಡ್ತಾರೆ. ಆದರೆ ಸಿಎಂ ಬದಲಾವಣೆ ಬಗ್ಗೆ ನಾವ್ಯಾರೂ ಕೂಡ ಮಾತನಾಡೋದಿಲ್ಲ ಹೀಗಂತ ದೇವನಹಳ್ಳಿಯಲ್ಲಿ ಸಚಿವ KH ಮುನಿಯಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ, ಅವರೇ ಮುಂದುವರಿತಾರೆ. ಅಂತಹ ಪರಿಸ್ಥಿತಿ ಬಂದಾಗ ಹೈಕಮಾಂಡ್ ತೀರ್ಮಾನ ತಗೊಳ್ತಾರೆ. ಹೈಕಮಾಂಡು ಮುಖ್ಯಮಂತ್ರಿಗಳನ್ನ ನಮ್ಮ ಅಧ್ಯಕ್ಷ DK ಶಿವಕುಮಾರ್ ಕರೆಸಿ ಅವರ ಜೊತೆಯಲ್ಲಿ ಸಮಾಲೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಅದು ಹೈಕಮಾಂಡ್ ಬಿಟ್ಟಿದ್ದು. ಇದೆಲ್ಲದರ ನಡುವೆ ರಾಜ್ಯದಲ್ಲಿ ಅಗೇನ್ ಜೋರಾಗ್ತಾ ಇದೆ ದಲಿತ ಸಿಎಂ ಕೂಗು. ಸಿಎಂ ಸ್ಥಾನಕ್ಕೆ 10 ಜನರು ಅರ್ಹರಿದ್ದಾರೆ ಅಂತ ಮುನಿಯಪ್ಪ ಹೇಳಿದ್ದಾರೆ. ಇದರ ಬಗ್ಗೆ ನಾವೇನು ಮಾತನಾಡೋದಕ್ಕಾಗಲ್ಲ. ಬದಲಾವಣೆ ಕಾಲ ಅಂದ್ರೆ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ದೇವನಹಳ್ಳಿಯ ಎಲಿಯೂರು ಗ್ರಾಮದಲ್ಲಿ KH ಮುನಿಯಪ್ಪ ಅವರು ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆಮೇಲೆ ಸಚಿವ G ಪರಮೇಶ್ವರ್ ಅವರ ಹೇಳಿಕೆಗೂ ಕೂಡ ಧನ್ಯವಾದಗಳನ್ನ ಹೇಳಿದ್ದಾರೆ. ಈ ರಾಜ್ಯದಲ್ಲಿ ಅಧ್ಯಕ್ಷರಿದ್ರು, ಡೆಪ್ಟಿ CM ಆಗಿದ್ರು, ಈಗ ಹೋಮ್ ಮಿನಿಸ್ಟರ್ ಇದ್ರು, ಅಂತವರು ಒಂದು 10 ಜನ ಅರ್ಹರಿದ್ದಾರೆ. ಅದರ ಬಗ್ಗೆ ಯಾರು ಏನು ಅನ್ನೋದನ್ನ ನಾವ್ ಯಾರು ಮಾತಾಡಂಗಿಲ್ಲ. ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಮಾಡುವಂತ ಕಾಲದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಅಧ್ಯಕ್ಷರನ್ನು ಉಪಮುಖ್ಯಮಂತ್ರಿಗಳನ್ನ ಕೇಳಿ ಅವ್ರು ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಇದು ದಿನ ಬೆಳಗ್ಗೆ ಗೊಂದಲ ಮಾಡ್ಕೊಂಡಿರೋದು ಸೂಕ್ತವಲ್ಲ. ಹೈಕಮಾಂಡ್ ಬಿಟ್ಟಿದ್ದೀವಿ, ಅವ್ರು ಹೇಳಿದ್ರು. ಈ ರಾಜ್ಯದಲ್ಲಿ ಅಧ್ಯಕ್ಷರಿದ್ರು, ಡೆಪ್ಟಿ CM ಆಗಿದ್ರು, ಈಗ ಹೋಮ್ ಮಿನಿಸ್ಟರ್ ಇದ್ರು, ಅಂತವರು ಒಂದು 10 ಜನ ಅರ್ಹರಿದ್ದಾರೆ. ಅದರ ಬಗ್ಗೆ ಯಾರು ಏನು ಅನ್ನೋದನ್ನ ನಾವ್ ಯಾರು ಮಾತಾಡಂಗಿಲ್ಲ. ಹೈಕಮಾಂಡ್ ತೀರ್ಮಾನ ಹೈಕಮಾಂಡ್ ಮಾಡುವಂತ ಕಾಲದಲ್ಲಿ ಮುಖ್ಯಮಂತ್ರಿಗಳನ್ನ ಮತ್ತು ನಮ್ಮ ಅಧ್ಯಕ್ಷರನ್ನು ಉಪಮುಖ್ಯಮಂತ್ರಿಗಳನ್ನ ಕೇಳಿ ಅವ್ರು ಮಾಡ್ತಾರೆ. ಅದು ಅವ್ರಿಗೆ ಬಿಟ್ಟಿದ್ದು. ಇದು ದಿನ ಬೆಳಗ್ಗೆ ಗೊಂದಲ ಮಾಡ್ಕೊಂಡಿರೋದು ಸೂಕ್ತವಲ್ಲ. ಹೈಕಮಾಂಡ್ ಬಿಟ್ಟಿದ್ದೀವಿ, ಅವ್ರು ಹೇಳಿದ್ರು.